ರಾಜ್ಯದ ಹಿರಿಯ ರಾಜಕಾರಣಿ, ಕೈಗಾರಿಕೋದ್ಯಮಿ, ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ವಿದ್ಯಾದಾನ ಮಾಡಿರತಕ್ಕಂಥ, ಸಮುದಾಯದ ಏಳಿಗೆಗಾಗಿಯೂ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿದ್ದ, ಎಲ್ಲರ ಪ್ರೀತಿ ಪಾತ್ರರೂ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅಂತಕ್ಕಂಥ ವಿಷಯ ಕೇಳಿ ಅತೀವ ನೋವು ಉಂಟಾಗಿದೆ. ಅಂತಹ ಒಬ್ಬ ಅಜಾತ ಶತ್ರು ರಾಜ್ಯದ ಧೀಮಂತ ನಾಯಕನನ್ನು ಕಳ್ಕೊಂಡು ರಾಜ್ಯ ಇವತ್ತು ನೋವಿನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನವೂ ಕೂಡ ಸಂತಾಪ ಸೂಚನೆಯ ನಂತರ ಮುಂದೂಡಲ್ಪಡುತ್ತೆ ಅಂದ್ಕೊಂಡಿದ್ದೇನೆ. ಆ ರೀತಿ ಮುಂದೂಡಲ್ಪಟ್ಟಿದ್ದೇ ಆದರೆ ನಾನು ಕೂಡ ಇವತ್ತು ದಾವಣಗೆರೆಗೆ ಹೋಗಿ ನನ್ನ ಅಂತಿಮ ನಮನವನ್ನು ಸಲ್ಲಿಸಿ ಬರಬೇಕು ಅಂತೇಳಿ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ. ಇದು ರಾಜ್ಯಕ್ಕಾಗಿರ್ತಕ್ಕಂಥ ನಷ್ಟ. ಇಂಥ ನಷ್ಟವನ್ನು ಭರಿಸಲಿಕ್ಕೆ ಭಗವಂತನು ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಒಟ್ಟಾರೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಅಂತೇಳಿ ನಾನಾದರೂ ಪ್ರಾರ್ಥನೆ ಮಾಡ್ತೇನೆ.